ಫ್ರೆಂಡ್ಸ್ ನೋಡಿ, ಮನೆಯಲ್ಲೇ ಗೋಬಿ ಮಾಡೋದು ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ನಾನು ಗೋಬಿ ಒಂದು ಅರ್ಧ ಕೆಜಿ ತೊಗೊಂಡು ಸಣ್ಣ ಕಟ್ ಮಾಡಿ ಉಪ್ಪು ಅರಿಶಿನ ಪುಡಿ ಹಾಕಿ ಬಿಸಿನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಕಪ್ಪಷ್ಟು ಕಾರ್ನ್ಫ್ಲೋರು 2 ಸ್ಪೂನು, ಮೈದಾ 2 ಸ್ಪೂನು, ಈರುಳ್ಳಿ ಹೂವು ಮುಂದ್ಗಡೆ ವೈಟ್ ಕಲರ್ ಇರುತ್ತಲ್ಲ, ಈರುಳ್ಳಿ ಬದಲು ಇದು ಹಾಕ್ಕೋಬೋದು. ಸೋಯಾ ಸಾಸು, ಚಿಲ್ಲಿ ಸಾಸು, ಖಾರದ ಪುಡಿ, ಸಾಲ್ಟ್ ಮತ್ತು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಟೊಮೆಟೊ ಸಾಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೋಡಿ, ಒಂದು ಬೌಲಲ್ಲಿ 2 ಕಪ್ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ, ಕಪ್ಪು ಮೈದಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು, ಚಿಲ್ಲಿ ಪೌಡರು ಮತ್ತು ಸಾಲ್ಟು ಎರಡೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಡಿ. ಹಿಂಗೆ ಕಲ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ತುಂಬ ತೆಳುಗೆ ಮಾಡ್ಕೋಬೇಡಿ, ಅದು ಕೋಟಿಂಗ್ ಚೆನ್ನಾಗಿ ಕೂರಲ್ಲ. ನೀರು ಥರ ಇದ್ದರೆ ಸ್ವಲ್ಪ ತಿಕ್ಕು, ಅದಕ್ಕೆ ಚೆನ್ನಾಗಿ ಅಂಟ್ಕೋಬೇಕು. ಹಾಗೆ ಸ್ವಲ್ಪ ತಿಕ್ಕಲ್ಲಿ ಕಲಿಸ್ಕೊಳ್ಳಿ. ನೋಡಿ, ಇಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ತೆಳುಗೂ ಕಲಿಸ್ಕೋಬಾರ್ದು. ಇವಾಗ ನಾವು ಗೋಬಿ ಚೆನ್ನಾಗಿ ತೊಳೆದಿಟ್ಕೊಂಡಿರ್ತೀವಲ್ಲ, ಅದು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಅದಕ್ಕೆ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ಚೆನ್ನಾಗಿ ಅದು ಫಿಲ್ಟ್ರ್ ಮಾಡ್ಕೋಬೇಕು ನೀವು. ನೋಡಿ, ಎಲ್ಲದಕ್ಕೂ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ಥರ. ನೋಡಿ, ಹಿಂಗೆ ಚೆನ್ನಾಗಿ ಕಲಿಸಿಟ್ಕೊಂಡು ಇವಾಗ ಒಂದೊಂದೇ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ. ನೋಡಿ, ಚೆನ್ನಾಗಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ಸ್ಲೋಲ್ಲಿ ಇದು ಬೇಯಿಸ್ಕೋಬಾರ್ದು, ಮೀಡ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು. ನೋಡಿ, ಒಂದೊಂದೇ ಹಿಂಗೆ ಹಾಕ್ಕೋಬೇಕು, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ. ಇಲ್ಲ, ಒಂದೊಂದೇ ಹಾಕ್ಕೊಳ್ಳಿ. ನೋಡಿ, ಹಾಕಿದ ತಕ್ಷಣ ನಾವು ಇದು ಮಾಡ್ಕೋಬಾರ್ದು, ಫ್ರೈ ಮಾಡ್ಕೋಬಾರ್ದು, ತೆಗಿಬಾರ್ದು. ಹೀಗೆ ಒಂದು 2 ನಿಮಿಷ ಚೆನ್ನಾಗಿ ಅದು ಫ್ರೈ ಆದಮೇಲೆ ನಾವು ಮೇಲೆ ಕೆಳಗೆ ಮಾಡ್ಕೋಬೇಕಾಗತ್ತೆ. ಇಷ್ಟು ಫ್ರೈ ಆದರೆ ಸಾಕು. ತುಂಬ ಕ್ರಿಸ್ಪಿಯಾಗಿದೆ. ನೋಡಿ, ಮೀಡಿಯಮ್ ಇದರಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದು. ಇಷ್ಟಾದರೆ ತೆಗೆದುಬಿಡ್ತೀನಿ ಈಗ. ನೋಡಿ, ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ ಫ್ರೈ ಮಾಡಿದ್ದು. ನೋಡಿ, ಫ್ರೈ ಮಾಡಾಗಿದೆ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಟೇಸ್ಟಿಗೂ ಬಂದಿದೆ. ಬೇಕಾದ್ರೆ ಮಕ್ಕಳು ಹೀಗೆ ಕೊಡ್ಬೋದು ನೀವು, ಅಷ್ಟು ಟೇಸ್ಟಿಯಾಗಿದೆ. ಇವಾಗ ಬನ್ನಿ ಮಸಾಲೆ ಮಾಡ್ತೀನಿ. ನೋಡಿ, ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ. ನೋಡಿ, ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡ್ಕೊಂಡು ಶುಂಠಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆಗೆ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಈರುಳ್ಳಿ ಹೂವು ಹಾಕ್ತೀನಿ. ಸ್ವಲ್ಪ ಬುಡದಲ್ಲಿರುತ್ತಲ್ಲ ವೈಟ್ ಕಲರ್, ಅದು ಹಾಕ್ಕೊತೀನಿ ಅದನ್ನ. ನೋಡಿ, ಈರುಳ್ಳಿನೂ ಒಂದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಮಕ್ಕಳಿಗೆ ಹೆಲ್ತಿಯಾಗೂ ಮನೇಲಿ ಮಾಡಿಕೊಡ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತಿದ್ದು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ. ನೋಡಿ, 2 ಸ್ಪೂನು ಸೋಯಾ ಸಾಸ್ ಹಾಕ್ತೀನಿ, 2 ಸ್ಪೂನ್ ಚಿಲ್ಲಿ ಸಾಸು. ನೋಡಿ, ಟೊಮೆಟೊ ಸಾಸು 1 ಸ್ಪೂನ್ ಹಾಕ್ತೀನಿ. ಇದು ಆಪ್ಷನು, ಬೇಕಾದ್ರೆ 2 ಸ್ಪೂನ್ ಕೂಡ ಹಾಕ್ಬೋದು. ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿದ್ದು. ನೋಡಿ, ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಅದಕ್ಕೂ ನಾವು ಗೋಬಿಗೂ ಹಾಕಿದ್ದೀನಿ ಫ್ರೈ ಮಾಡುವಾಗ, ಇದಕ್ಕೂ ಸ್ವಲ್ಪ ಹಾಕಿ ಸಾಕು. ಸ್ವಲ್ಪ ನೀರು ಹಾಕ್ತೀನಿ, ತುಂಬ ಅಲ್ಲ, ಒಂದು 2-3 ಸ್ಪೂನ್ ಅಷ್ಟೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಇದು ಕಲಿಸ್ಕೊಂಡಾದ್ಮೇಲೆ ಕಾರ್ನ್ಫ್ಲೋರ್ನ 2 ಸ್ಪೂನು ನೀರಲ್ಲಿ ಕಲಸಿಟ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ಳಿ. ಸ್ವಲ್ಪ ತಿಕ್ನೆಸ್ ಬರುತ್ತಿದ್ದು. ಚೆನ್ನಾಗಿ ಕಲಿಸ್ಕೊಂಡು ನೋಡಿ, ಇವಾಗ ಗೋಬಿ ಫ್ರೈ ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದು ಹಾಕ್ಕೋತೀನಿ. ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಮೇಲ್ಗಡೆ ಒಂದು ಸ್ವಲ್ಪ ಈರುಳ್ಳಿ ಹೂವು ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ನೋಡಿ, ರೆಡಿ ಆಯಿತು ಮನೆಯಲ್ಲೇ ಗೋಬಿ. ತುಂಬ ಟೇಸ್ಟಿಯಾಗುತ್ತೆ. ನೋಡಿ, ಬೇಗ ಕ್ವಿಕ್ಕಾಗಿ ಕೂಡ ಆಗುತ್ತೆ ನಿಮಗಿದು. ಫ್ರೈ ಮಾಡೋಕ್ಕಷ್ಟೇ ಟೈಮ್ ಹಿಡಿಯುತ್ತೆ ನಿಮಗೆ, ಕಲ್ಸೋಕ್ಕೆಲ್ಲ ತುಂಬ ಈಸಿ. ನೋಡಿ, ಟ್ರೈ ಮಾಡ್ಬೋದು ಒಂದ್ಸಲಿ. ಬನ್ನಿ, ಇವಾಗ ಸರ್ವ್ ಮಾಡ್ಕೊತೀನಿ. ನೋಡಿ, ರೆಡಿಯಾಗಿದೆ ಗೋಬಿ ಮಂಚೂರಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ಹೆಲ್ತಿಯಾಗಿ ಕೂಡ ಇರುತ್ತೆ. ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಪ್ರಭಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.